ಬಿರ್ನೆ ಹೋಗಿ ಅಣ್ಣ. ಅಯ್ಯೋ ಹೋಗ್ತೀನಮ್ಮ. ನೋಡಿ ರೋಡ್ ನೀನೇ ನೋಡ್ತಾ ಇದೆಯಲ್ಲ, ರೋಡ್ ಸರಿ ಇಲ್ಲ, ಹಳ್ಳ ಇದೆ ರೋಡು. ಅಂಬಿ ಎಲ್ಲವಳೆ ಅಂತ ಕೇಳು ಮಾಮ. ಪಾಪ ಕೂತ್ಕೋ ಚಂದ್ರು. ತುಂಬಾ ದಿನದಿಂದನೇ ನಡಿಬೇಕಾದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅತ್ತೆ, ಚಂದ್ರನ್ ಯಾಕೆ ಕರ್ಕೊಂಡ್ಬಂದ್ರಿ? ಯಾಕೆ ಅಂದ್ರೆ ಹುಡುಗಿ ಅಪ್ಪ ಇರೋದ್ ಬೇಡ್ವಾ? ಕಮಲಿ ಮದ್ವೆ ಮಾತುಕತೆಗೆ ನಂದಾ ಫ್ಯಾಮಿಲಿಯವ್ರು ಬರ್ತಾ ಇದ್ದಾರೆ. ಚಂದ್ರು ಮಾತ್ರ ಅಲ್ಲ, ನೀನು ಇರ್ಬೇಕು. ಕಮಲಿನು ನಿನ್ ಮಗಳೇ. ಸ್ವಂತ ಮಗಳು ಜೈಲಲ್ಲಿ ಇದ್ದಾಳೆ. ನಾನು ಇವಳು ತಾಯಿ ಅಂತ ಮದ್ವೆ ಮಾತುಕತೆ ಕೂತ್ಕೋಬೇಕಂತೆ. ಅನ್ಪೂರ್ಣ, ಕಮಲಿ ರೆಡಿ ಆಗಿದ್ದಾಳೆ ಅಂತ ಹೇಳಿದಿ, ಎಲ್ಲಿ ಕಾಣ್ತಾನೆ ಇಲ್ಲ? ರೆಡಿಯಾಗಕ್ಕೆ ಹೋಗಿದ್ದಾಳೆ ಅಂತ ಹೇಳಿದೆ, ಇನ್ನೇನು ಬಂದ್ಬಿಡ್ತಾಳೆ. ನಾನು ನನ್ನ ಮೊಮ್ಮಗಳನ್ನ ನೋಡ್ಬೇಕು ಅಂತ ಕಾಯ್ತಾನೆ ಇದ್ದೀನಿ. ಕಣ್ಣಿಗೆ ಬೀಳ್ತಾ ಇಲ್ಲಪ್ಪ ಅವಳು. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಮಾಡಿದಾಳೆ ಅವಳು. ನಮ್ಮೆಲ್ಲರಿಗಿಂತ ಅವಳು ಚುರುಕು. ನನ್ನ ಮೊಮ್ಮಗಳು ಅಂದ್ರೆ ಸಾಮಾನ್ಯನೋ? ಅನ್ಪೂರ್ಣ, ನೀನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬಮ್ಮ, ರೆಡಿಗದಾಳು ಇಲ್ಲೋ ಅಂತ. ಓ, ಏನು ಅವಸರ ನಿಮ್ಗೆ? ತಾಳಿ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಕಮಲಿ, ಅಜ್ಜಿ ರೆಡಿಯಾಗಿದ್ರೆ ಬರ್ತೀಯೇನಮ್ಮ? ಇನ್ನೂ ಇಲ್ಲ ಅಜ್ಜಿ. ಹೌದಾ? ನಿನ್ನ ನೋಡೋದಕ್ಕೆ ನಿಮ್ಮ ತಾತಯ್ಯ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಬೇಗ ಬಂದ್ಬಿಡು. ಹ್ಞೂ ಸರಿ ಅಜ್ಜಿ. ಹಾ, ರೆಡಿ ಆಗಿದ್ದಾಳ? ಇನ್ನೇನು ಬರ್ತಾಳೆ. ನಂದ ಅವ್ರ ಫ್ಯಾಮಿಲಿ ಬಂದ್ರಾ? ಇನ್ನೂ ಇಲ್ಲ. ರಮೇಶ್ ಫೋನ್ ಮಾಡಿದ್ರು ಹೊರಟಿದ್ದೀವಿ ಅಂತ, ಇನ್ನೂ ಬಂದಿಲ್ಲ. ಗುಡಿಸಲ್ ಗೃಹ ಪ್ರವೇಶಕ್ಕೆ ಅಂಗ್ಲ ತುಂಬಾ ಗುಲಾಬಿ ಹಾಸಿದ್ರಂತೆ.
ಒಳ್ಳೆ ಸಂಭ್ರಮ ಇವ್ರದ್ದು. ನಾನು ಇನ್ನೊಂದ್ಸಲ ಫೋನ್ ಟ್ರೈ ಮಾಡ್ತೀನಿ. ಓ ಬಂದ್ರು ಅನ್ಸುತ್ತೆ. ಊರ್ಮಿಳಾ, ನಾನೇ ಅಜ್ಜಿ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಸರಿಪ್ಪ. ರಿಷಿ ಸರ್, ಎಲ್ಲರೂ ನಿಮ್ಗೋಸ್ಕರನೇ ಕಾಯ್ತಾವ್ರೆ. ಬನ್ನಿ 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 ಮೇಡಮ್. ಚೆನ್ನಾಗಿದೆಯಪ್ಪ. ರಮೇಶ್, ಅಂತೂ ಕೊನೆಗೂ ನಾವೆಲ್ಲ ಕಾಯ್ತಾ ಇದ್ದು ಒಳ್ಳೆ ದಿವಸ ಬಂತು ನೋಡು. ಅಯ್ಯೋ, ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆಯಲ್ಲ. ಅದಕ್ಕೆ ನಾನು ಹೇಳಿದ್ದು ಹತ್ರ ಬಂತು ಅಂತ. ಚಂದ್ರು, ನಿನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಕಣೋ. ಟ್ರೀಟ್ಮೆಂಟ್ ಚೆನ್ನಾಗಿದೆ ಅನಿಸುತ್ತೆ. ಪ್ಲೀಸ್ ಕಂಟಿನ್ಯೂ ಮಾಡು. ಊರ್ಮಿಳವ್ರೆ, ನೀವು ಹೇಗಿದ್ದೀರಾ? ಫೈನ್. ನೀವು ಹೇಗಿದ್ದೀರಾ? ವಿ ಆರ್ ಫೈನ್. ಶಂಭು, ತಮ್ಲಿ ರೆಡಿ ಆಗಿದ್ರೆ ಕರ್ಕೊಂಡು ಬಾಪ. ಒಂದು ನಿಮಿಷ ಬಂದೆ. ಆಗ್ಲೇನೆ ರೆಡಿ ಆಯ್ತೀನಿ ಅಂತ ಬಂದ್ಲಲ್ಲ, ಇನ್ನೂ ಆಗಿಲ್ವಾ? ಕಮ್ಲಿ, ಅಜ್ಜಿ ನೀನು ನೋಡ್ಕೊಂಬರ ಕೇಳಿದ್ರು. ರೆಡಿನಾ? ಏಯ್, ಹುಡ್ಗಿ ರೂಮ್ಗೆ ಹಿಂಗೇನ ಬರೋದು? ಹೋಗ ಆಚೆ. ಕಮ್ಲಿ, ಏಯ್, ಯಾವಳಕ? ಸರಿ, ಬರ್ತೀನಿ, ಹೋಗು. ಇದೇನಾಯ್ತವಿ ನಿಂಗೆ? ಎಂದಾಗೆ ಇದೆಯಲ್ಲ. ಏಯ್, ಮಾತಾಡಿದ್ರೆ ಗುದ್ದು ಬಿಡ್ತೀನಿ, ಹೋಗ. ಆಯ್ತು ಬಿಡು, ಹೋಯ್ತೀನಿ. ಯಾಕೆ ಹೋಗ್ತೀಯಾ? ಹೋಗಿ ಅಜ್ಜಿಗೆ ಹೇಳ್ತೀನಿ ಇರು. ಏ ಶಿಂಬು, ನಿಂತ್ಕೊಳ್ಳೋ. ಸಾರಿ ಕಣೋ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಇಷ್ಟು ಹುಡುಗಾಟ ಇಲ್ಲ ಅಂದ್ರೆ ಹೆಂಗೆ ಹೇಳು? ಸಾರಿ. ಅದೇ ಅನ್ಕಂಡೆ, ಒಂದು ಚೆನ್ನಾಗಿ ಗಾಬರಿ ಆಗೋಯ್ತು. ಸರಿ, ಬೇಗ ಬಾ, ಎಲ್ಲರೂ ಬಂದವ್ರೆ. ಕಮಲಿ, ರೆಡಿನಮ್ಮ? ಹ್ಞೂ ಅಜ್ಜಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ. ನನ್ನ ದೃಷ್ಟಿನೇ ಬೀಳುತ್ತೆ. ಬೇಗ ಬಂದ್ಬಿಡು. ಏನು ಊರ್ಮಿಳಾ, ಏನು ಮಾತಾಡದೆ ಸುಮ್ಮನೆ ಕೂತಿದ್ದೀರಲ್ಲ? ನಮ್ಮ ಮೇಲೆ ಏನಾದರೂ ಕೋಪನಾ? ಹಾಗೇನಿಲ್ಲ. ಮತ್ತೆ ಎಲ್ಲ ಒಂದೇ ಪದದಲ್ಲಿ ಉತ್ತರ ಕೊಡ್ತಾ ಇದೆಯಾ? ಏನಾಯ್ತು? ಇನ್ನೇನಿಲ್ಲ ತಾರಾ, ಅನಿಕಾ ಜೈಲಲ್ಲಿ ಇದ್ದಾಳಲ್ಲ, ಅದಕ್ಕೆ ಅಷ್ಟೇ. ಸಾರಿ ಊರ್ಮಿಳವ್ರೆ, ಆ ಸುದ್ದಿ ಕೇಳಿ ನಮಗೂ ತುಂಬ ಬೇಸರ ಆಗಿದೆ. ರಮೇಶ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅವ್ರು ಮಾಡಿರೋ ತಪ್ಪು ಅಂತಿದ್ದೇನೋ. ಮಾವ, ನಮ್ಮ ಬೇಬಿ ಏನು ತಪ್ಪು ಮಾಡಿಲ್ಲ. ಪದೇ ಪದೇ ತಪ್ಪು ಮಾಡಿದಾಳೆ ಅಂತ ಹೇಳ್ಬೇಡಿ ಪ್ಲೀಸ್. ಆಂಟಿ, ಈ ಹೊತ್ತಲ್ಲಿ ಈ ಮಾತು ಬೇಡವಾಗಿರಲಿಲ್ಲ ಅನ್ಸುತ್ತೆ. ಅವ್ರು ಬೇಜಾರು ಮಾಡ್ಕೊಂಡ್ರು. ಋಷಿ, ಸರಿ ಹೋಗ್ತಾಳೆ ಬಿಡು.
ನಾನು ಊರ್ಮಿಳನ ಮಾತಾಡ್ಸಿದ್ರಿಂದ ಹೀಗೆಲ್ಲ ಆಯಿತು ಅಂತ ಬೇಜಾರ ರಿಷಿ? ಇಲ್ಲಮ್ಮ, ನಾನು ಹಾಗೆ ಹೇಳಿಲ್ಲ. ಇಲ್ಲಿ ನೋಡಿ, ಮದುಮಗಳು ಬಂದೇ ಬಿಟ್ಲು. ಮೇಷ್ಟ್ರೆ, ಎಷ್ಟು ದಿನ ಆಗಿತ್ತು ನಿಮ್ಮನ್ನು ನೋಡಿ. ಏನು ರಿಷಿ, ನಿನ್ನ ಹುಡುಗಿ ನಿನ್ನೆ ತಿನ್ನೋ ಹಾಗೆ ನೋಡ್ತಾಳೆ. ಏಯ್, ನಾಚ್ಕೋಬೇಕಾಗಿದ್ದು ಅವಳು ಕಣೋ, ನೀನಲ್ಲ. ಕಮಲಿ ಬಾಮ್ಮ, ಮದುಮಗನ ಪಕ್ಕ ಕುತ್ಕೋ ಬಾ. ಕಮಲಿ, ಹೇಗಿದೆಯಮ್ಮ ನಿನ್ನ ಆರೋಗ್ಯ? ಕಮಲಿ, ನಾನು ನಿನ್ನೆ ಕೇಳ್ತಾ ಇರೋದು ನಿನ್ನ ಆರೋಗ್ಯ ಹೇಗಿದೆ ಅಂತಂದೆ. ಅವಳಿಗೇನಾಗಿದೆ ತಾರಾ? ಆರಾಮಾಗಿ ಇದ್ದಾಳೆ. ಅದನ್ನೇ ಕೇಳ್ದೆ ಅಷ್ಟೇ. ಏನಪ್ಪ ರಿಷಿ, ನಮ್ಮ ಹುಡುಗಿ ನಿನಗೆ ಓಕೆನಾ? ಓಕೆ ಹೇಳಿ 2 ವರ್ಷ ಆಯ್ತು ಅಜ್ಜಿ. ಶಂಭು ಕೊಡು. ಕಮಲಿ ಕೊಡಮ್ಮ. ಕಮಲಿ, ಫಸ್ಟ್ ಹುಡುಗನ ಮನೆಯವ್ರು ಕೊಡು.
ನನಗೊಂದು ಡೌಟು, ಈ ಹೆಣ್ಣು ನೋಡಕ್ಕೆ ಹೋದಾಗ ಈ ಥರ ಏನಾದರೂ ಕಾರ್ಯಕ್ರಮ ಆದಾಗ ಯಾವಾಗಲೂ ಈ ಉಪ್ಪಿಟ್ಟು ಕೇಸರಿ ಬಾತೆ ಕೊಡ್ತಾರಲ್ಲ, ಯಾಕೆ ಅಂತ? ರಮೇಶ್, ಈ ಅಭ್ಯಾಸ ಇವಾಗಿಂದಲ್ಲಪ್ಪ, ನಮ್ಮ ತಂದೆ ತಾತನ ಕಾಲದಿಂದಾನು ಇದೆ. ಹುಡುಗಿ ನೋಡಕ್ ಬಂದು ಹುಡುಗಿ ಮನೆಯವರು ಬೇಗ ಹೊರಟೋಗ್ಲಿ ಅಂತ ಉಪ್ಪಿಟ್ಟು ಕಾಫಿ ಕೊಟ್ಟು ತಗ್ಲಾಗ್ತಾ ಇದ್ರು. ಹಾಗಲ್ಲ, ಉಪ್ಪಿಟ್ಟು ಚೆನ್ನಾಗಿ ಮಾಡಿದ್ರೆ ಇನ್ನೆಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ. ಅದಕ್ಕೆ ಇರಬೇಕು ಅಲ್ವಾ ಅನ್ಪೂರ್ಣಮ್ಮ ಅವರೇ? ಒಂದು ರೀತಿ ಸರಿನೇ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ರುಚಿ ಕೆಟ್ಟೋಗುತ್ತಲ್ಲ. ಉಪ್ಪಿಟ್ಗಂತೂ ಉಪ್ಪು ಖಾರ ಕರೆಕ್ಟಾಗಿರ್ಬೇಕು. ಸಿಹಿ ಖಾರ ಎರಡೂ ಸೇರಿದ್ರೆ ಜೀವನ ಅನ್ನೋದ್ರ ಸಿಂಬಾಲಿಕ್ ಇರ್ಬೋದಪ್ಪ ಅಲ್ವಾ? ಕರೆಕ್ಟ್ ರಿಷಿ. ಸಿಹಿ ಮತ್ತು ಖಾರ ಎರಡೂ ಜೀವನದಲ್ಲಿ ಸಹಿಸ್ಕೋಬೇಕು ಅಂತಲೇ ಹುಡುಗಿ ಕೈಲಿ ಇದನ್ನು ಕೊಡಿಸ್ತಾರೆ ಅನ್ಸುತ್ತೆ. ಮದುವೆ ಆದಮೇಲೆ ನಿಂಗೆ ಇದನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಬಿಡು. ಹೇಗಿದೆ ತಾರಾರೆ? ತುಂಬ ಚೆನ್ನಾಗಿದೆ. ನಮ್ಮ ಕಮಲಿನೇ ಮಾಡಿದ್ದು. ಇವತ್ತು ನೀವು ಬರೋ ಸಂಭ್ರಮಕ್ಕೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಲು. ನಮ್ಮೂರಾಗೆ ಒಂದು ಶಾಸ್ತ್ರ ಐತೆ, ಹುಡುಗ ಹುಡುಗಿಗೆ ತಿನ್ಸೋದು, ಹುಡುಗಿ ಹುಡುಗಂಗೆ ತಿನ್ಸೋದು. ಅದೆಲ್ಲ ಈ ಊರಾಗಿಲ್ವಾ? ಏ ಶಂಭು, ಅದ್ಯಾವ ಶಾಸ್ತ್ರನೋ ನಮ್ಗೆ ಗೊತ್ತಿಲ್ದೇ ಇರೋದು? ಐತೆ ಅಜ್ಜಯ್ಯ. ಅದು ಹೌದೌದು. ಆಯ್ತು, ಅದು ಆಗೋಗ್ಲಿ. ರಿಷಿ, ತಿನ್ಸಪ್ಪ. ನೋಡಿದ್ರಾ, ನನ್ನ ಮಗ ತುಂಬಾ ಒಳ್ಳೆಯವನು, ಸ್ವೀಟೇ ತಿನ್ನಿಸ್ತಿದ್ದಾನೆ. ಕಮಲಿ, ನೀನು ತಿನ್ಸಮ್ಮ. ಓಹೋ, ನನ್ನ ಮೊಮ್ಮಗಳು ಖಾರಾನೇ ತಿನ್ನಿಸ್ಬಿಟ್ಲು. ಅಣ್ಣ, ಇಲ್ಲ ನಿಲ್ಸಿ, ಇದೇ ಜಾಗ ತೋರಿಸ್ತೈತೆ. ಈ ಜಾಗನಾ? ಹ್ಞೂ ಅಣ್ಣ. ಈ ಜಾಗ ಸರಿ ಇಲ್ಲ ಕಣಮ್ಮ, ಹುಷಾರು. ಸರಿ ಅಣ್ಣ. ಎಷ್ಟಾಯ್ತು? 120. ಬರಕ್ಕೆ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡವಳಲ್ಲ ಇವಳು. ಎಲ್ಲ ಅವಳೆ? ಇದು ಸರಿಯಾದ ಜಾಗನೇನಾ?